ಪಕ್ಷದ ಕಚೇರಿಯ ಭೂಮಿ ಪೂಜೆ ಇದೆ. ವರ್ಷ ಮಾರ್ಚ್ನಲ್ಲಿ 3 ಕಚೇರಿಗಳಿಗೆ ಭೂಮಿ ಪೂಜೆ ಮಾಡಲಿಕ್ಕೆ ನಿರ್ದೇಶನ ಕೊಡ್ತಾ ಇದ್ದಾರೆ. ACCಗಳು ಕೊಡ್ಲಿ ಬಿಡ್ಲಿ, ನಾನಂತೂ ರೆಡಿ ಮಾಡ್ಕೊಂಡು ಪ್ರಾರಂಭ ಮಾಡ್ತೀನಿ. ACCಯವ್ರನ್ನ ಡೇಟ್ ಕೇಳ್ತೀನಿ. 10ನೇ ತಾರೀಕು ಮಾರ್ಚ್ ಒಂದು 6 ವರ್ಷ ಆಗ್ತದೆ. ಮೂಲಕದಲ್ಲಿ ಎಲ್ಲ ಪೂಜೆಗಳು ಬಿಲ್ಡಿಂಗ್ ಅನ್ನ ಪ್ರಾರಂಭ ಮಾಡಿಸ್ತಾ ಇದ್ದಾರೆ. ಶಂಕುಸ್ಥಾಪನೆಗೆ ಇದು ಯಾರು ಮುಸ್ಲಿಂ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅಂತ ಇಶ್ಯೂಸ್ ಎಲ್ಲ ಆಗಿತ್ತು. ಇವತ್ತಿನ ಇನ್ವಿಟೇಷನ್ ಅಲ್ಲಿ ಶಿಲಾನ್ಯಾಸ ಇನ್ವಿಟೇಷನ್ ಅದಕ್ಕೂ ಇದಕ್ಕೆ ಅಂದ್ರೆ ಕಾಂಗ್ರೆಸ್ ಈ ಜಾತಿ ಮೇಲೆ ಕಾಂಗ್ರೆಸ್ ಮಾಡ್ತಾರೆ, ನೀತಿ ಮೇಲೆ ಕಾಂಗ್ರೆಸ್ ಮಾಡೋದು. ಇಟ್ಕೊಂಡು ಕಾಂಗ್ರೆಸ್ ಆನ್ ಕ್ಯಾಸ್ಟ್ ಐಡಿಯಾಲಜಿ ಯಾರು ಹೇಳಿದ್ದು? ನಾವು ಎಲ್ಲ ಜಾತಿನೂ ಬೇಕು, ನಮ್ಗೆ ಎಲ್ಲ ಧರ್ಮನೂ ಬೇಕು. ಜಾತಿ ಮೇಲೆ ನಾವು ರಾಜಕಾರಣ ಮಾಡುದಿಲ್ಲ, ಧರ್ಮದ ಮೇಲೆ ರಾಜಕಾರಣ ಮಾಡುದಿಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ. ಸೊ ಅಲ್ಲ ಸುಮ್ಮನೆ ಆಗದೆ ಹೋದವರು ಏನೋ ಒಂದು ಹಸುವಾಗಿರ್ತದಲ್ಲ, ನಾನು ಕಾಂಗ್ರೆಸ್ ಕಚೇರಿ ಕಟ್ಟಕ್ಕಾಗಲ್ಲ, ಕಟ್ಲಿ ಕಾಂಗ್ರೆಸ್ ಕಚೇರಿ ಕಟ್ಲಿ, ಯಾರು ಕಟ್ಟೋರೆಲ್ಲ ಮಾತಾಡೋದಿಲ್ಲ. ಫ್ರೀಯಾಗಿ ಜಾಗಗಳೆಲ್ಲ ಕೊಟ್ಟಿ. ಸರ್ 5 ವರ್ಷ ಸಿದ್ದರಾಮಯ್ಯ ಅವರು ಈ ಮತ್ತು ಮುಂದಿನ 5 ವರ್ಷ ನನ್ನ ಸಿಎಂ ಈಗಾಗಲೇ ಇದನ್ನ ಸೆಟಲ್ ಮಾಡಲಾಗಿದೆ. ಹೈಕಮಾಂಡ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತಾರೆ. ಸಿಗ್ನಲ್ ಕೊಟ್ಟಿದೆ ಮತ್ತು ಇದಕ್ಕೆ ಯಾವುದೇ ಮತ್ತೆ ಹೋಗ್ಲಿಕ್ಕೆ ಮಾಡ್ಲಿಕ್ಕಿಲ್ಲ. ಇಂಥದ್ದೇ ಸಿಎಂ 5 ವರ್ಷ ಅಂತ ಹೇಳಿದ್ರು. ಅವರೇ ನಮ್ಮ ಹೈಕಮಾಂಡ್ ಅದೇನ್ ಮಾತಾಡ್ತಾರೆ, ಅವ್ರಿಗೆ ಬಹಳ ಗೌರವದಿಂದ ಸಿದ್ದರಾಮಯ್ಯ. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದಾರೆ. ಆದ್ರೆ ಅವರು 5 ವರ್ಷನೇ ಸಿಎಂ ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರು ಎತ್ತಿದ್ರೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ಆಗಿತ್ತು ಅದನ್ನ ಹೇಳ್ಬಿಡ್ಲಿ ಅಂತ. ಅಂದ್ರೆ ನೀವು ಸಿಎಂ ಇಲ್ಲ DCM ಇಬ್ಬರಲ್ಲಿ ಒಬ್ರು ಹೇಳ್ಬಿಡ್ಲಿ. ಬಸವರಾಜ್ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ, ಏನ್ ರಿಯಾಕ್ಟ್ ಮಾಡಿದ್ರೆ ನಮ್ ಜೊತೆ ರಿಯಾಕ್ಟ್ ಮಾಡ್ಬೇಕು. ಹೇಳಿವಿ ಒಪ್ಪಂದ ಆಗಿತ್ತು ಅದನ್ನ ಸರ್. ಇವಾಗ ಕಾರ್ಯಕರ್ತರದ್ದು ಬೇಡಿಕೆ ನೀವೇ ಸಿಎಂ ಆಗ್ಬೇಕಂತ ನಿಮ್ದೇನಿದೆ ಸರ್? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.